ತೋರ್ಸು. polio drop. ಪೋಲಿಯೋ ಡ್ರಾಪ್. Thank you, my daughter. ಈ ವ್ಲಾಗು ಈ ಕ್ಲಿಪ್ಸ್ ಎಲ್ಲ ನಾನು ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದು, ಆ್ಯಂಡ್ ಆಲ್ಸೋ ದಿಸ್ ರ್ಯಾಂಡಮ್ ಡೇ ವಿತ್ ರ್ಯಾಂಡಮ್ ಕ್ಲಿಪ್ಸ್ ವಿತ್ ರ್ಯಾಂಡಮ್ ಫುಡ್, ದಟ್ ಈಸ್ #Opit, ವೇರ್ ಇದು ಕಾಂಕ್ರೀಟ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಆಲ್ಸೋ ಏನು ಹೇಳಬೇಕು ಅಂದರೆ ಇಟ್ ಈಸ್ ಸೋ ಹೆಲ್ತಿ ಬಟ್ ಸೋ ಈಸಿ ಟು ಕುಕ್, ಆ್ಯಂಡ್ ಬೇಗ ಆಗೋಗುತ್ತೆ. ಬಿಸಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಯೂಶ್ವಲಿ. ಆ್ಯಂಡ್ ನಮ್ಮ ಮನೇಲಂತೂ ನಾವು ಅಪ್ಪ ಅಮ್ಮಗೆ ಇಬ್ಬರು ಯಾವ ಟೈಮಲ್ಲಿ ಕೊಟ್ಟರು ತಿಂತಾರೆ, ಬಿಕಾಸ್ ಅವ್ರಿಗೆ ಅಷ್ಟು ಇಷ್ಟ. ನನಗೆ ನನ್ನ ತಂಗಿಗೆ ಓಕೆ ಲೈಕ್ ಬಿಸಿ ಇದ್ದರೆ ಮಾತ್ರ. ಸೊ ಲೆಟ್ ಮಿ ಶೇರ್ ಅಂತ ಅಂದ್ಕೊಂಡು ನಾನು ಕ್ಲಿಪ್ಸ್ ಎಲ್ಲ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ. ನೀವು ಬ್ಯಾಂಗ್ಳೂರ್ ಸೈಡ್ ಅವ್ರು ಆಗಿದ್ದರೆ ಸಣ್ಣ ರವೆ ಅಲ್ಲಿ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತಿರ್ತೀರ. ಬಟ್ ನಾವು ನಾರ್ತ್ ಆಗಿರೋದ್ರಿಂದ ನಮ್ಮ ಸೈಡ್ ಒಂಥರ ಡಿಫ್ರೆಂಟ್, ದಟ್ ಇಸ್ ದಪ್ಪ ಇರುತ್ತೆ ರವೆ, ಆ್ಯಂಡ್ ಅದು ತುಂಬ ಹೆಲ್ತಿಗೆ ಒಳ್ಳೆಯದಂತ ಹೇಳ್ತಾರೆ ಕಂಪ್ಯಾರಿಟಿವ್ ಟು ದ ಸ್ಮಾಲ್ ವೈಟ್ ಕಲರಲ್ಲಿ ಮಾಡ್ತಾರಲ್ಲ, ವೈಟ್ ರವದಲ್ಲಿ ಆ ಥರ. ಮೋಸ್ಟ್ ಹೇಟೆಡ್ ಫುಡ್ ಅಂದರೆ ಐ ಥಿಂಕ್ ಉಪ್ಪಿಟ್ಟು ಫಾರ್ ಮೋಸ್ಟ್ ಪೀಪಲ್. ಐ ಥಿಂಕ್ ಅಂಟಿಲ್ ಮೆಚಾರಿಟಿ ಬರೋವರೆಗೂ ಉಪ್ಪಿಟ್ಟು ಮೇಲೆ ಹೇಟೆಡ್ನೆಸ್ ಇರುತ್ತೆ. ಯಾವಾಗ ಮೆಚಾರಿಟಿ ಹಿಟ್ಟಾಗಿ ನಿಮಗೆ ಉಪ್ಪಿಟ್ಟು ವ್ಯಾಲ್ಯೂ ಗೊತ್ತಾಗಿ ಅದ್ರ ಬೆನಿಫಿಟ್ಸ್ ಗೊತ್ತಾದಮೇಲೆ ನಿಮಗೆ ರಿಯಲಿ ಉಪ್ಪಿಟ್ಟು ಮೇಲೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಹ್ಯಾಸ್ ನನಗೆ ಚಿಕ್ಕವಳಿದ್ದಾಗ ತಿಂತಾನೆ ಇರಲಿಲ್ಲ, ಆ್ಯಂಡ್ ನಾವು ಸ್ವಲ್ಪ ಬೆನಿಫಿಟ್ಸ್ ಗೊತ್ತಾಗ್ತಿದೆ. ಆ್ಯಂಡ್ ಆಲ್ಸೋ ಅದು ಎಷ್ಟು ಒಳ್ಳೆಯದು, ಎಷ್ಟು ಬೆನಿಫಿಷಿಯಲ್ ಇದೆ, ಆ್ಯಂಡ್ ಆಲ್ಸೋ ಬಾಡಿಗೆ ಎಷ್ಟು ಕಂಟೆಂಟ್ ಇದೆ ಅದರಿಂದ ಅಂತ ಗೊತ್ತಾದಾಗಿಂದ ನಾನು ಮೋಸ್ಟ್ ಟೈಮ್ ತಿಂತಾಯಿದ್ದೀನಿ. ಎನಿವೇ ಇಟ್ಸ್ ಅ ಬೆಸ್ಟ್ ಫುಡ್. ಸೊ ತುಂಬ ವೇಸ್ ಇದೆ ಮಾಡೋಕ್ಕೆ. ಒಗ್ಗರಣೆಯಲ್ಲೇ ರವೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ನೀರು ಹಾಕ್ತಾರೆ, ಆರ್ ಎಲ್ಸ್ ನೀರು ಹಾಕಾದ್ಮೇಲೆ ಬಾಯ್ಲಿಂಗ್ ಟೈಮಲ್ಲಿ ರವೆ ಹಾಕ್ತಾರೆ. ನಮ್ಮಮ್ಮ ನನಗೆ ಈ ಥರ ಹೇಳ್ಕೊಟ್ಟಿರೋದು, ವೇರ್ ಬಾಯ್ಲಿಂಗ್ ಟೈಮಲ್ಲೇ ರವೆ ಹಾಕೋ ಥರ. Thank you, my daughter. ಸೊ ಮಾರ್ನಿಂಗ್ಗೆ ಹೇಳಿದರು ಅಪ್ಪ ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ. ಅದಕ್ಕೆ ನಾನು ನನ್ನ ತಂಗಿ ಅಪ್ಪ ಎಲ್ಲ ರೆಡಿಯಾಗಿದ್ವಿ. ಆ್ಯಂಡ್ ನಾವು ಬಂದು ಲೆಗ್ಗೇರಿಯಲ್ಲಿರೋ ಷಣ್ಮಹಾತ್ಮ ಟೆಂಪಲ್ಗೆ ಹೋಗ್ತಾ ಇರ್ತೀವಿ ಪ್ರತಿ ಸ್ಯಾಟರ್ಡೇ ಆರ್ ಸಮ್ ಸ್ಯಾಟರ್ಡೇಸ್. ಸೊ ಇದು ಬಂದು ಎಳ್ಬತ್ತಿ ಅಂತ. ಆ್ಯಂಡ್ ಈ ಟೆಂಪಲಲ್ಲಿ ನಾವು ಹೋಗೋಕ್ಕೂ ಮುಂಚೆನೇ ಇದನ್ನ ಬೆಂಕಿಗೆ ಹಾಕಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಸೊ ಹಾಗೆ ವಾಪಸ್ ಮನೆಗೆ ಹೋಗ್ತಾ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿತ್ತು, ಸ್ವೆಟ್ ಶರ್ಟ್ಸ್, ಜಾಕೆಟ್ಸ್ ಥರ, ಬಿಕಾಸ್ ತುಂಬ ಚಳಿ ಇತ್ತು. ಅದಕ್ಕೋಸ್ಕರ ನಾವು ಓಮ್ ಕಲೆಕ್ಷನ್ಗೆ ಬಂದಿದ್ವಿ. ಅದು ಬಂದು ಲೆಗ್ಗೇರಿಯಲ್ಲಿ ಇರೋದು, ಟೆಂಪಲಿಂದ 5-10 ಮಿನಿಟ್ಸ್ ಇದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀರೇಶ್ ಅವರು ನಮ್ಮ ಮನೆಗೆ ಬಂದಿದ್ದರು. ದಿನಕ್ಕೆ 1 ಟೈಮ್ ಅವ್ರಿಗೆ ಒಂದು ಜೊತೆ ಈ ಥರ ಆತರಲೇ ಮಾಡ್ಕೊಂಡೇ ಇರ್ತೀನಿ, ಬಿಕಾಸ್ ಅದೇನೋ ಒಂಥರ ದ ಮೂಮೆಂಟ್ ವಿತ್ ಚೈಲ್ಡ್ ಆರ್ ಚೈಲ್ಡಿಶ್ನೆಸ್ ಇನ್ ಅಸ್ ಈಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ವಿತ್ ದೋಸ್ ಕಿಡ್ಸ್, ಆ್ಯಂಡ್ ಕ್ಯೂಟ್ನೆಸ್ ಇರುತ್ತೆ ನಿಮ್ಮಲ್ಲೂ ಕೂಡ. ಆ್ಯಂಡ್ ದ ವೇ ದೇ ಎಕ್ಸ್ಪ್ರೆಸ್ ಆರ್ ದ ವೇ ಯು ಎಕ್ಸ್ಪ್ರೆಸ್ ಟು ದೆಮ್ ಇಸ್ ಸೋ ಬ್ಯೂಟಿಫುಲ್. ಈ ಥರ ರಿಲೇಷನ್ಶಿಪ್ ಆರ್ ದ ಬಾಂಡ್ ಇರಲೇಬೇಕು ಲೈಫಲ್ಲಿ. ವಿರುವೆ, ನೀವು ಎಲ್ಲಿ ಹೋಗಿದ್ರಿ ಬೆಳಿಗ್ಗೆ? Polio drop. ಎಂದದು? ತೋರ್ಸು. ಪೋಲಿಯೋ ಡ್ರಾಪ್. ಸೊ ಇದು ಆಗಿತ್ತು ನನ್ನ ರ್ಯಾಂಡಮ್ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.